ತಂದೆ ನಾರಾಯಣ, ನಮಸ್ಕಾರಗಳು. ಈಗ ನಾನು ಮಾಘಪುರಾಣ ಅಧ್ಯಾಯ 28 ರಾಜಕುಮಾರನ ಕಥೆಯನ್ನ ಹೇಳಲಿಕ್ಕಿದ್ದೇನೆ. ಗೃತ್ಸಮದನು ಕಥೆ ಹೇಳುತ್ತಿರುವಾಗ ನಡುವೆ ಜನ್ನುವು ಮಾತನಾಡಿ, ಮುನೀಂದ್ರ, ರಾಜನ ಮಗುವು ಮುನಿಗೆ ಸಿಕ್ಕಿದರೂ ಮುನಿಯು ಮಗುವನ್ನು ಕಳೆದುಕೊಂಡನಷ್ಟೇ, ಆದರೆ ಕಿರಿಯ ರಾಣಿಯನ್ನು ಕಳೆದುಕೊಂಡ ರಾಜನ ಗತಿ ಏನಾಯಿತು ಎಂದು ದಯವಿಟ್ಟು ತಿಳಿಸಿ, ನನಗದನ್ನು ತಿಳಿಯಲು ಆತುರವಾಗಿದೆ ಎಂದು ಹೇಳ್ತಾನೆ. ಆಗ ಮುನೀಂದ್ರನು, ಜನ್ಮು, ರಾಜನು ಬಹು ಎಚ್ಚರಿಕೆಯಿಂದ ಕಿರಿಯ ರಾಣಿಯನ್ನು ಕಾಪಾಡಿದ್ದನಲ್ಲವೇ, ಇದ್ದಕ್ಕಿದ್ದಂತೆ ಅವಳು ಒಂದು ದಿನ ಕಾಣೆಯಾದಾಗ ಅವನಿಗೆ ಸಿಡಿಲು ಬಡಿದಂತಾಯಿತು, 1000 ಚೇಳುಗಳು ಒಮ್ಮೆಲೆಯೇ ಕುಟುಕಿದಂತಾಯಿತು, ಬುದ್ಧಿ ಕೆಟ್ಟಂತಾಯಿತು. ಆದರೂ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡು ಕಿರಿಯ ರಾಣಿಯನ್ನು ಹುಡುಕಿ ಬರಲು 4 ದಿಕ್ಕುಗಳನ್ನು ಸೇವಕರನ್ನು ಇಟ್ಟಿದನು. ಅವನಿಗೆ ಎಷ್ಟೋ ದಿನ ನಿದ್ರೆಯೇ ಬರಲಿಲ್ಲ. ಅನ್ನಾಹಾರವನ್ನು ತೊರೆದ ಅವನು ಕಿರಿಯ ರಾಣಿಯ ಚಿಂತೆಯಿಂದ ಕೃಶನಾದನು. 4 ದಿಕ್ಕುಗಳಿಗೂ ಹೋಗಿದ್ದ ಸೇವಕರು ರಾಜನ ಚಿಕ್ಕ ಹೆಂಡತಿಯನ್ನು ಎಲ್ಲಿಯೂ ಕಾಣದೆ ಹಿಂದಿರುಗಿದರು. ರಾಜನು ವಿಷಯ ತಿಳಿದು ದಿಕ್ಕೆಟ್ಟನು. ಕಾಡಿನಲ್ಲಿ ರಾಜನ ಮಗು ಹರಿಧ್ಯಾನ ನಿರತನಾಗಿ ಪ್ರತಿನಿತ್ಯವೂ ತುಳಸಿ ಪೂಜೆ ಮಾಡುತ್ತಾ ಇರುತ್ತಿದ್ದನು. ಪೂರ್ವಜನ್ಮ ಸುಕೃತದಿಂದ ಅವನಿಗೆ ಹರಿಭಕ್ತಿ ಉಂಟಾಗಿದ್ದಿತು. ಅವನು 6 ತಿಂಗಳ ಕಾಲ ಪೂಜೆ ಮಾಡುತ್ತಾ ಇದ್ದನು. ಒಂದು ದಿನ ರಾಜಕುಮಾರನು ಹರಿಧ್ಯಾನ ನಿರತನಾಗಿರುವಾಗ ಅಶರೀರವಾಣಿಯಾಗಿ, ಮಗು ರಾಜಕುಮಾರ, ಇದು ಮಾಘ ಮಾಸ ಪ್ರಾಪ್ತವಾಗಿದೆ. ನೀನು ಸೂರ್ಯೋದಯ ಕಾಲದಲ್ಲಿ ಸರೋವರದಲ್ಲಿ ಸ್ನಾನ ಮಾಡಿ ಶ್ರೀಹರಿಯ ಪೂಜೆ ಮಾಡು. ಶ್ರೀಹರಿಯು ಪ್ರಸನ್ನನಾಗಿ ನಿನಗೆ ಒಲಿಯುವನು ಎಂದು ಹೇಳಿದ್ದು ಕೇಳಿಸಿತು. ರಾಜಕುಮಾರನು ಆ ಪುಣ್ಯಪ್ರದವಾದ ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಮಾಘ ಸ್ನಾನ ಮಾಡಿ ಫಲಪುಷ್ಪಗಳಿಂದ ತುಳಸಿಯಲ್ಲಿ ವಾಸವಾಗಿರುವ ಶ್ರೀಹರಿಯನ್ನು ಆರಾಧಿಸಿದನು. ಇದೇ ರೀತಿ ಮಾಘ ಶುದ್ಧ ಚತುರ್ದಶಿಯವರೆಗೆ ಮಾಡುತ್ತಾ ಬಂದನು. ಅಂದು ಶಂಖಚಕ್ರ ಗದಾಪಾಣಿಯಾದ ಪರಮಾತ್ಮನಾದ ಶ್ರೀಹರಿಯು ಪ್ರತ್ಯಕ್ಷನಾಗಿ ರಾಜಕುಮಾರನ ಮೈದಳವಿ, ವತ್ಸ, ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿದ್ದೇನೆ, ನಿನಗೇನು ಬರಬೇಕೋ ಕೇಳಿಕೋ ಎಂದನು. ರಾಜಕುಮಾರನು ಹರಿಭಕ್ತನಾಗಿ ಶ್ರೀಹರಿಯೇ ತನ್ನೆದುರು ಬಂದಾಗ ಇನ್ನೇನು ಕೇಳಿಯಾನು, ಅವನ ಸಾನ್ನಿಧ್ಯವನ್ನು ಕೋರಿದನು. ಆಗ ಶ್ರೀಹರಿಯು, ಮಗು, ನೀನಿನ್ನೂ ಬಾಳಿ ಬದುಕಬೇಕಾಗಿದೆ. ನಿನ್ನ ತಂದೆ ನಿನ್ನನ್ನು ಕಾಣದೆ ಪರಿತಪಿಸುತ್ತಿದ್ದಾನೆ. ಅವನ ರಾಜ್ಯವನ್ನು ನೀನು ಮುಂದೆ ಪರಿಪಾಲಿಸಬೇಕಾಗಿದೆ. ರಾಜ್ಯವನ್ನು ಆಳು. ನೀನು ಮಾಘ ಮಾಸದಲ್ಲಿ ಮಾಘ ವ್ರತವನ್ನು ಆಚರಿಸಿ ಅಂತ್ಯದಲ್ಲಿ ನನ್ನನ್ನು ಸೇರುವೆಯಂತೆ ಎಂದು ಹೇಳಿ ಅಂತರ್ಧಾನನಾದನು. ಶ್ರೀಹರಿಯ ಕರುಣೆಯಿಂದ ಬಾಲಕನು ಮುನಿಪುತ್ರನೊಬ್ಬರ ನೆರವಿನಿಂದ ತನ್ನ ತಂದೆಯ ಬಳಿಗೆ ಬಂದನು. ಮುನಿಪುತ್ರನು ಬಾಲಕನನ್ನು ರಾಜನಿಗೆ ಒಪ್ಪಿಸಿ ಅವನು ಹುಟ್ಟಿದ ಬಗೆ, ಇದುವರೆಗೆ ಬಾಳಿದ ರೀತಿ ಎಲ್ಲವನ್ನೂ ತಿಳಿಸಿದನು. ರಾಜನಿಗೆ ಮಗನನ್ನು ಕಂಡು ಪರಮಾನಂದವಾಯಿತು. ಗಂಡು ಮಕ್ಕಳಿಲ್ಲದ ಕೊರಗು ಅವನಿಂದ ದೂರವಾಯಿತು. ಕಾಲಕ್ರಮದಲ್ಲಿ ರಾಜನ ಮಗನಿಗೆ ಪಟ್ಟ ಕಟ್ಟಿ ತಾನು ಎಲ್ಲ ಹೆಂಡತಿಯರೊಂದಿಗೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದನು. ರಾಜಕುಮಾರನು ಉತ್ತಮ ಕುಲದಲ್ಲಿ ಹುಟ್ಟಿದ ಕನ್ಯೆಯನ್ನು ವಿವಾಹವಾಗಿ ಪ್ರಜಾನುರಾಗಿಯಾಗಿ ರಾಜ್ಯವಾಳಿದನು. ಕೆಲ ದಿನಗಳಲ್ಲಿ ಅವನ ತಂದೆ ಅರಣ್ಯದಲ್ಲಿ ವಿಧಿವಶನಾದುದು ತಿಳಿಯಿತು. ರಾಜ ಸುಲಕ್ಷಣನ ಹೆಂಡತಿಯರೆಲ್ಲ ಅವನ ಚಿತೆಯೊಂದಿಗೆ ಸಹಗಮನ ಮಾಡಿದರು. ರಾಜಕುಮಾರನು ತಂದೆಯ ಅಂತ್ಯ ಸಂಸ್ಕಾರ ಮಾಡಿ ಶ್ರಾದ್ದಾದಿಗಳನ್ನು ಶ್ರದ್ಧೆಯಿಂದ ಆಚರಿಸಿ ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡಿದನು. ರಾಜಕುಮಾರನು ಹಲವು ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಮಾಘ ಮಾಸದಲ್ಲಿ ಮಾಘ ವೃತವನ್ನು ಆಚರಿಸುತ್ತಾ ಕಡೆಗೆ ಶ್ರೀಹರಿಯ ಸನ್ನಿಧಿಯನ್ನು ಸೇರಿದನು. ಜನ್ಮುನಿಯೇ, ಮಾಘ ಮಾಸದ ಮಹಿಮೆಯನ್ನು ಕೇಳಿದೆಯಾ? ತಂದೆಯನ್ನು ಕಾಣದ ಕುಮಾರನಿಗೆ ಮಾಘ ಸ್ನಾನದ ಫಲದಿಂದ ತಂದೆಯನ್ನು ಕಾಣುವ ಸುಯೋಗ ಲಭಿಸಿತು. ಶ್ರೀಹರಿಗೆ ಪ್ರಿಯವಾದ ಈ ವ್ರತವನ್ನು ಆಚರಿಸುವುದರಿಂದ ಸಕಲ ಪಾಪಗಳು ದೂರವಾಗಿ ಇಹಲೋಕದಲ್ಲಿ ಸುಖಿಯಾಗಿ ಅಂತ್ಯದಲ್ಲಿ ವೈಕುಂಠವನ್ನು ಸೇರುವರು. ಇದಕ್ಕೆ ನಿದರ್ಶನವಾಗಿ ನಿನಗೆ ನಾನು ಇದುವರೆಗೂ ಹೇಳಿದ ಕಥೆಯೇ ಸಾಕ್ಷಿ. ಮಾಘ ಸ್ನಾನ ಶುದ್ಧ ಸ್ನಾನವಾಗಿದೆ. ಸ್ನಾನಾನಂತರದ ಶ್ರೀಹರಿ ಪೂಜೆ, ಮಾಘಪುರಾಣ ಶ್ರವಣಗಳಿಂದ ಎಲ್ಲಾ ಭಯಗಳು ದೂರ, ಚಿಂತೆಗಳು ದೂರವಾಗುತ್ತವೆ. ನೀನಾದರೂ ಈ ಸ್ನಾನದ ಮಹಿಮೆ ತಿಳಿದು ಆಚರಿಸುವವನಾಗು ಎಂದು ಹೇಳಿದನು. ಕತೆ ಕೇಳಿದ ಜನ್ಹುವಿಗೆ ಮಾಘ ಸ್ನಾನವನ್ನು ತಾನೂ ಮಾಡಿ ಪುನೀತನಾಗಬೇಕೆನಿಸಿತು. ಇಂತಹ ಕಥೆಗಳು ಜೀವನದಲ್ಲಿ ಮಾನವರು ನಡೆದುಕೊಳ್ಳಬೇಕಾದ ರೀತಿ ನೀತಿಗಳನ್ನು ತಿಳಿಸುತ್ತವೆ. ಇಂಥ ಕಥೆಗಳು ಈಗಿನ ಕಾಲದಲ್ಲಂತೂ ಅತಿ ಮುಖ್ಯ ಅಂತ ಹೇಳಬೇಕು ಅಲ್ವಾ? ಇಲ್ಲಿಗೆ 27ನೇ ಅಧ್ಯಾಯ ಸಮಾಪ್ತವಾಯಿತು. ಧನ್ಯವಾದಗಳು. ತಂದೆಯೇ ನಾರಾಯಣ.